ಸ್ಕೂಲಿಂದ ಮಕ್ಕಳು ಬರ್ತಾರೆ, ಆಟ ಆಡಿ ಬರ್ತಾರೆ. ಅವಾಗ ಅವ್ರಿಗೆ ಸ್ವಲ್ಪ ಸ್ವಲ್ಪ ಏನಾದ್ರೂ ಟೈಮ್ ಪಾಸಿಗೆ ಬೇಕಾಗ್ತಿರ್ತದ. ಅದಕ್ಕ ಇವತ್ತ ನಾನು ನಿಮ್ಗ ಈ ಕ್ರಿಸ್ಪಿ ಟ್ರಯಾಂಗ್ಲರ್ಸ್ ಮಾಡೋದು ಹೇಳ್ಕೊಡ್ತೀನಿ. ಹರೇ ಶ್ರೀನಿವಾಸ, ರೇಖಾಸ್ ವೆಜ್ಜಿ ಫ್ಯೂಷನ್ಗೆ ಸ್ವಾಗತ. ಈ ಕ್ರಿಸ್ಪಿ ಟ್ರಯಾಂಗಲ್ ಮಾಡ್ಲಿಕ್ಕೆ ಮೊದ್ಲು ಏನೇನ್ ಸಾಮಾನ್ ಬೇಕು ನೋಡ್ರಿ. 2 ಕಪ್ ನಾನು ಗೋಧಿ ಹಿಟ್ಟು ತಗೊಂಡಿನಿ. ಈಗ ಇದಕ್ಕ ಗೋಧಿ ಹಿಟ್ಟಿಗೆ ನಾನು 1 ಕಪ್ ಮೈದಾ ಹಾಕ್ಲಿಕತ್ತೀನಿ. ನೀವು ಬೇಡ ಅಂದ್ರ 3 ಕಪ್ ಗೋಧಿ ಹಿಟ್ಟು ತಗೋಬಹುದು. ಒಂದು ಅರ್ಧಕ್ಕಿಂತ ಹೆಚ್ಚಿಗೆ ಅಂದ್ರ 1/4 ಕಪ್ಪಿನಷ್ಟು ಅಕ್ಕಿ ಹಿಟ್ಟು ಹಾಕೋಣ, ಇಲ್ಲ ನೀವು ಕಾರ್ನ್ ಫ್ಲೋರ್ ಹಾಕ್ರಿ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಏನಾಗ್ತದೆ, ಸ್ವಲ್ಪ ಕ್ರಿಸ್ಪಿ ಆಗ್ತದೆ. ಇದಕ್ಕೆ 1 ಟೀ ಸ್ಪೂನ್ ಬ್ಲಾಕ್ ಸಾಲ್ಟ್, ಕಾಲ ನಮಕ್ ಹಾಕೋಣ. 1 ಅರ್ಧ ಟೀ ಸ್ಪೂನ್ ಮೆಣಸು ಸ್ವಲ್ಪ ಕ್ರಶ್ ಮಾಡಿ ಹಾಕ್ರಿ. ಆಮೇಲೆ 1 ಅರ್ಧ ಟೀ ಸ್ಪೂನ್ ಇದು ಚಾಟ್ ಮಸಾಲ, ಅರ್ಧದಿಂದ 1 ಟೀ ಸ್ಪೂನ್ ಹಾಕ್ರಿ. 1 ಅರ್ಧ ಟೀ ಸ್ಪೂನ್ ಇಲ್ಲಿ ನಾನು ಹುರಿದು ಜೀರಿಗೆನ ಪೌಡರ್ ಮಾಡ್ಯದ ಅದನ್ನ ಹಾಕಿನಿ. 1 ರಿಂದ 2 ಟೀ ಸ್ಪೂನ್ ನೀವು ಚಿಲ್ಲಿ ಫ್ಲೇಕ್ಸ್, ಅಂದ್ರೆ ನೀವು ಸಣ್ಣ ಸಣ್ಣ ಮಕ್ಕಳಿಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಕ್ವಾಂಟಿಟಿನ ಹೆಚ್ಚು ಕಡಿಮೆ ಮಾಡ್ಕೋರಿ. ಆಮೇಲೆ ಚಿಲ್ಲಿ ಫ್ಲೇಕ್ಸ್ ಏನು ಅಷ್ಟು ಖಾರ ಇರುವುದಿಲ್ಲ. 1 ಟೀ ಸ್ಪೂನ್ ಅಷ್ಟು ಅಜ್ವಾಯಿನ ಸ್ವಲ್ಪ ಕ್ರಶ್ ಮಾಡಿ ಹಾಕ್ರಿ. ಆಮೇಲೆ ಇದಕ್ಕ ಸ್ವಲ್ಪ ಇಂಗನ್ನ ಹಾಕೋಣ. ಆಮೇಲೆ ಇದಕ್ಕ ನಾವು ಚಲೋ 2 ರಿಂದ 3 ಚಮಚ ಬಿಸಿ ಎಣ್ಣೆ ಕಾಯಿಸಿರೋದದ, ಅದನ್ನ ಬಿಸಿಯಾಗಿರುವಾಗ ಎಣ್ಣೆ ಹಾಕ್ಬೇಕು. ಅದರಿಂದ ಬಹಳ ಹೌರ್ಗ ಆಗ್ತಾವ. ಆಮೇಲೆ ಇದನ್ನ ಚಂದ ಕಲ್ಸ್ಕೋಬೇಕು. ಅಂದ್ರ ಈ ಎಣ್ಣೆ ಮತ್ತ ಹಿಟ್ಟು ಎಲ್ಲಾ ಕಡೆ ಚಂದ ಅಂಟ್ಕೋಬೇಕು. ಎಲ್ಲ ಚಂದ ಕೈಯಿಂದ ಕಲ್ಸ್ಕೋರಿ. ಆಮೇಲೆ ಇದನ್ನ ಸ್ವಲ್ಪ ನೀವು ಈ ರೀತಿ ಉಂಡಿ ತರ ಮಾಡಿದ್ರ ಅದು ಉಂಡಿ ಆಗ್ಬೇಕು, ಅಷ್ಟು ನೀವು ಎಣ್ಣೆ ಹಾಕೋರಿ. ಇದಕ್ಕೆ ನಾನು 1 ರಿಂದ 2 ಟೀ ಸ್ಪೂನ್ ಪುಡಿ ಸಕ್ರಿ ಹಾಕೊಲಿಕತ್ತೀನಿ. ಅಂದ್ರೆ ಇದ್ರದ್ದು ಟೇಸ್ಟ್ ಚಲೋ ಬರ್ತದ. ಆಮೇಲೆ ಮಜ್ಜಿಗೆ ಹಾಕಿ ನಾನು ಇದನ್ನ ನಾದ್ಕೊಲಿಕತ್ತೀನಿ. ನೀವು ಬೇಕಂದ್ರ ನೀರೊಳಗೂ ನಾದ್ಕೋಬಹುದು. ಸ್ವಲ್ಪನೇ ಮಜ್ಜಿಗೆ ಹಾಕಿ ಕಲ್ಸ್ಕೊಳ್ರಿ, ಒಮ್ಮೆ ಜಾಸ್ತಿ ಹಾಕ್ಬೇಡ್ರಿ. ಯಾಕಂದ್ರೆ ಇದು ಬಹಳ ತೆಳುನು ಆಗ್ಬಾರ್ದು, ಬಹಳ ಗಟ್ಟಿ ಆಗ್ಬಾರ್ದು. ಈ ಚಪಾತಿ ಹದಕ್ಕ ನೀವು ಇದನ್ನ ಚಂದ ಕಲ್ಸ್ಕೊಂಡ್ರೆ ಸಾಕು. ಇದನ್ನ ಸ್ವಲ್ಪ ಚಂದ ನಾದ್ಕೊಳ್ರಿ, ಈ ರೀತಿ ಆಗ್ಬೇಕು ನೋಡ್ರಿ ಸ್ವಲ್ಪ. ಆಮೇಲೆ ಇದ್ರೊಳಗ ನೀವು ಬೇಕಾದ್ರ ಸ್ವಲ್ಪ ಈ ಕಸೂರಿ ಮೇಥಿ ಹಾಕೊಳ್ರಿ, ಇಲ್ಲ ನಿಮ್ಗೆ ಏನ್ ಬೇಕು ಸ್ವಲ್ಪ ಗರಂ ಮಸಾಲ ಹಾಕೊಳ್ರಿ. ಏನ್ ಬೇಕಾದ್ರೂ ನೀವು ಇದನ್ನ ಟೇಸ್ಟ್ ಅನ್ನ ನಿಮ್ ಫ್ಲೇವರ್ಗೆ ಮಾಡ್ಕೋಬಹುದು. ಇಲ್ಲ ಪುದೀನದನ್ನು ಸ್ವಲ್ಪ ಕ್ರಶ್ ಮಾಡಿ ಹಾಕಿದ್ರು ಬರ್ತದ. ಇದನ್ನ ಮುಚ್ಚಿ ನಾನು ಅರ್ಧ ಗಂಟೆ ಸೈಡಿಗೆ ಇಡ್ತೀನಿ, ಯಾಕಂದ್ರೆ ಒಣಗಬಾರ್ದು ಮ್ಯಾಲೆ ಹಿಟ್ಟು. ಇವಾಗ 1 ಅರ್ಧ ಗಂಟೆ ಆಗ್ಯದ. ಇವಾಗ ಹಿಟ್ಟು ಸ್ವಲ್ಪ ಚಲೋ ಹದಕ್ ಬಂದಿರ್ತದ. 1-2 ನಿಮಿಷ ನಾದ್ಕೋರಿ. ಇದನ್ನ ನಾನು ಹೇಳಿದಂಗ ನಿಮ್ಗ ಯಾವ ಫ್ಲೇವರ್ ಬೇಕು ಆ ಫ್ಲೇವರಿಗೆ ನೀವು ಮಾಡ್ಕೊಳ್ರಿ. ಇವಾಗ ಇದನ್ನ ನಾನು ಸಣ್ಣ ಸಣ್ಣ ಉರುಳಿಯಾಗಿ ಕಟ್ ಮಾಡ್ಕೊಲಿಕತ್ತೀನಿ. ಈ ರೆಸಿಪಿನ ಒಂದ್ಸರ್ತಿ ಟ್ರೈ ಮಾಡ್ರಿ. ಬಹಳ ಇಷ್ಟ ಆದ್ರೆ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ರಿ. ಇದರಿಂದ ನಾನು ಇನ್ನೂ ಹೊಸ ತರದ ತಿಂಡಿಗಳ ರೆಸಿಪಿಗಳನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ. ಅದ್ರದ್ದು ನೋಟಿಫಿಕೇಶನ್ ನಿಮಗ್ ಬರ್ತದ. ಬಹಳ ಲೈಕ್ ಆದ್ರೆ, ಬಹಳ ಇಷ್ಟನೇ ಆದ್ರೆ ಲೈಕ್ ಮಾಡ್ರಿ, ಒಂದು ಒಳ್ಳೆ ಕಾಮೆಂಟ್ಸ್ ಕೊಡ್ರಿ. ಆಮೇಲೆ ನಿಮ್ಗೆ ಇನ್ನೂ ಇದ್ರ ಬಗ್ಗೆ ಏನಾದ್ರೂ ಇನ್ನೂ ಯಾವ್ದಾದ್ರು ಹೊಸ ರೆಸಿಪಿಗಳು ನಿಮ್ಗ ಕಲ್ಕೋಬೇಕು ಅಂದ್ರೆ ಅದನ್ನ ನೀವು ಹೇಳಿದ್ರೆ ನಾನು ಅದನ್ನ ಟ್ರೈ ಮಾಡಿ ನಿಮ್ಗೆ ಮಾಡಿ ಅದ್ರದ್ದು ರೆಸಿಪಿನ ಶೇರ್ ಮಾಡ್ತೀನಿ. ಇವಾಗ ಹಿಟ್ಟನ್ನ ಹಚ್ಚಿ ಇದನ್ನ ತೆಳ್ಳಗೆ ಲಟ್ಸ್ಕೋಬೇಕು. ಸ್ವಲ್ಪ ಆಯತಾಕಾರದಾಗ ಲಟ್ಸ್ಕೋಬೇಕು, ಗುಂಡಕ್ಕಲ್ಲ. ಆಮೇಲೆ ಈಗ ಸೈಡ್ ಅನ್ನ ನಾನು ಎಕ್ಸ್ಟ್ರಾ ಸ್ವಲ್ಪ ಲಟ್ಸುವಾಗ ಸ್ವಲ್ಪ ಸೈಡ್ ಏನಾಗಿರ್ತದೆ, ಸ್ಪ್ಲಿಟ್ ಆಗಿರ್ತದೆ. ಅದನ್ನ ಈ ನಾವು ಶಂಕರಪೊಳೆ ಕಟ್ ಮಾಡ್ತೀವಲ್ಲ ಆ ಕಟರ್ಲಿಂದ, ಇಲ್ಲ ಒಂದು ಚಾಕು ಎದುರಿನಿಂದನೂ ನೀವು ಅದನ್ನ ಸೈಡ್ನೆಲ್ಲ ಕಟ್ ಮಾಡಿ ತೆಗೀರಿ. ಈಗ ಇದನ್ನ ನಾನು 1.5 ಇಂಚು ಅಥವಾ 2 ಇಂಚು ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಒಳಗ ಸ್ಟ್ರಿಪ್ಸ್ ಆಗಿ ಉದ್ದಕ್ಕೆ ನಾನು ಕಟ್ ಮಾಡ್ಕೊಲಿಕತ್ತೀನಿ. ಆಮೇಲೆ ಇದನ್ನ ನಾವು ಸೈಡ್ಗೆ ಒಂದೊಂದೇ ಸ್ಟ್ರಿಪ್ ಅನ್ನು ತೆಗೆದು ಸೈಡ್ಗೆ ಇಟ್ಕೊಳ್ಳೋಣ, ಯಾಕಂದ್ರೆ ನಮಗೆ ಇದ್ರದ್ದು ಟ್ರಯಾಂಗಲ್ ಶೇಪ್ ಮಾಡೋದದ. ಇವಾಗ ಈ 1 ಸ್ಟ್ರಿಪ್ ಅನ್ನ ತಗೊಂಡು ಇದು ನಾವು ಶಂಕರಪೊಳೆ ಕಟ್ಟರ್ ಇಲ್ಲ ಚಾಕು ಅದರಿಂದ ಈ ರೀತಿ ನೀವು ಟ್ರಯಾಂಗಲ್ ಆಗಿ ಕಟ್ ಮಾಡ್ಬೇಕು. ಯಾಕಂದ್ರೆ ಮಕ್ಕಳಿಗೆ ಒಂಥರದ್ದು ಇದು ಕ್ರಿಸ್ಪಿ ಟ್ರಯಾಂಗಲ್ ಅಂತ ಹೇಳಿ ಕೊಡ್ಬೋದು. ಯಾಕಂದ್ರೆ ಮಾರ್ಕೆಟ್ ಒಳಗ ನಾವು ಪ್ಯಾಕೆಟ್ಸ್ ಒಳಗ ಎಷ್ಟೋ ವೆರೈಟಿ ಒಳಗ್ ತರ್ತಿರ್ತೀವಿ, ಬಟ್ ಅದು ಅಷ್ಟು ಒಳ್ಳೇದಲ್ಲ. ಅದ್ರೊಳಗ ಬಹಳ ಪ್ರಿಸರ್ವೇಟಿವ್ ಹಾಕಿರ್ತಾರ, ಏನೇನೋ ಹಾಕಿರ್ತಾರ. ಅದಕ್ಕೆ ಈ ರೀತಿ ಮಾಡಿಕೊಟ್ರ ಹುಡುಗರಿಗೆ ಏನ್ ಅನಿಸ್ತದೆ, ಇದು ನಾವು ಮಾರ್ಕೆಟ್ಲಿಂದಾನೆ ತಂದದ್ದು ಅಂತ ಹೇಳಿ ಆ ರೀತಿ ಫೀಲ್ ಆಗ್ತದೆ. ಈ ರೀತಿ ನಾ ಎಲ್ಲ ಟ್ರಯಾಂಗಲ್ ಮಾಡಿ ಇಟ್ಕೊಂಡಿನಿ. ಇದನ್ನ ನೀವು ಬಹಳ ದಿಢೀರಾಗಿ ಬೇಗನೆ ಮಾಡ್ಬೋದು, ಬಹಳ ಟೈಮ್ ತಗೊಳ್ಳೋದಿಲ್ಲ. ಈ ರೀತಿ ಎಲ್ಲನ್ನ ಮಾಡಿ ಅದ್ರ ಮೇಲೆ ಒಂದು ಬಟ್ಟಿನೋ ಪ್ಲೇಟು ಮುಚ್ಚಿಡ್ರಿ. ಇಲ್ಲಾಂದ್ರೆ ಏನಾಗ್ತದ, ಮ್ಯಾಲಿಂದು ಇವು ಹಿಟ್ಟು ನಾವೇನ ಲಟ್ಟಿಸಿರ್ತೀವಿ ಒಣಗಬಾರ್ದು, ಒಣಗಿದ್ರ ಚಲೋ ಆಗೋದಿಲ್ಲ. ಇವಾಗ ನಾನು ನಿಮ್ಗೆ ತೋರಿಸ್ಲಿಕತ್ತೀನಿ. ಮತ್ತೊಂದು ಇದೇ ಸ್ಟ್ರಿಪ್ ಅನ್ನ ತಗೊಂಡು ಈ ರೀತಿ ಟ್ರಯಾಂಗಲ್ ಆಗಿ
ಕಟ್ ಮಾಡ್ಕೊಳ್ಳೋಣ. ಇದೇ ರೀತಿ ನಾನು ಏನು ಮಾಡೀನಿ, ಎಲ್ಲವನ್ನ ಕಟ್ ಮಾಡಿ ಇಟ್ಕೊಂಡೀನಿ. ಈ ಮಕ್ಕಳ ತಿಂಡಿಗೋಸ್ಕರ ನಾನು ಒಂದು ಕಾರ್ನದ್ದು ರೆಸಿಪಿ ಹಾಕಿದ್ದೆ ನಾನು ನಿಮ್ಗೆ, ಕ್ರಿಸ್ಪಿ ಕಾರ್ನ್ ಅಂತ. ಅದನ್ನು ನೀವು ಮಾಡಿ ನೋಡ್ಬೋದು. ಬಹಳ ಜನರಿಗೆ ಅದು ಲೈಕ್ ಆಗ್ಯದ. ಬೇಕಾದ್ರೆ ನಾನು ಅದರದ್ದು ರೆಸಿಪಿದು ಲಿಂಕನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆಮೇಲೆ ಇವಾಗ ಒಂದು ಚಲೋ ಕಾಯ್ದಿರೋ ಎಣ್ಣೆ ಒಳಗೆ ಇದನ್ನ ಈ ಮೀಡಿಯಮ್ ಟು ಲೋ ಫ್ಲೇಮ್ ಒಳಗೆ ಚಲೋ ಕ್ರಿಸ್ಪಿ ಆಗುವಂಗೆ ಕರ್ಕೋಬೇಕು. ಸ್ವಲ್ಪ ಲೋ ಫ್ಲೇಮ್ ಇದ್ರೆ ಏನಾಗ್ತದೆ, ಚಲೋ ಕೆಂಪಗೆ ಮತ್ತು ಕ್ರಿಸ್ಪಿ ಆಗಿ ಆಗ್ತಾವ. ಇದೇ ರೀತಿ ನೀವು ಮಾಡಿ ಎಲ್ಲವನ್ನ ಕರೆದು ಈ ಒಂದು ಏರ್ ಟೈಟ್ ಬಾಕ್ಸ್ ಒಳಗೆ ಹಾಕಿ ಇಟ್ರೆ ಬಹಳ ದಿನ ನೀವು ಇದನ್ನ ಮಕ್ಳಿಗೆ ಕೊಡ್ಬೋದು. ಎಲ್ಲಾದ್ರೂ ನೀವು ಪಿಕ್ನಿಕ್ಕು ಅಥವಾ ಪ್ರವಾಸಕ್ಕೆ ಹೋಗ್ಲಿಕ್ಕತ್ರ ಇದು ಒಂದು ಒಳ್ಳೆ ಈವ್ನಿಂಗ್ ಸ್ನ್ಯಾಕ್ಸು ಆಗ್ತದೆ ನಿಮಗೆ. ಆಮೇಲೆ ಪ್ರವಾಸದಾಗ ಟೀ ಜೊತೆ ತಿನ್ಲಿಕ್ಕೂ ಆಗ್ತದೆ. ಇದನ್ನ ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡ್ರಿ. ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ನಂಗೆ ಕಾಮೆಂಟ್ಸ್ ಮಾಡಿ ಹೇಳ್ರಿ. ಇದೇ ರೀತಿ ಎಲ್ಲವನ್ನ ಮಾಡಿ ಕರೆದು ಇಟ್ಕೊಂಡಿನಿ. ಆಮೇಲೆ ಇದನ್ನ ನೀವು ಟೀ ಜೊತೆ ಕೊಡ್ಬೋದು, ಇಲ್ಲ ಈ ಟೊಮೆಟೊ ಸಾಸ್ ಕೆಚಪ್ ಜೊತೆನೂ ಮಕ್ಳಿಗೆ ಸರ್ವ್ ಮಾಡ್ಬೋದು. ಥ್ಯಾಂಕ್ ಯು.